ರಾಜಕಾರಣಿಗಳು ಮನುಷ್ಯರಾಗಿ ಉಳಿಯಲು ಬಯಸುವುದಿಲ್ಲ. ಅವರಿಗೆ ದೇವರಾಗುವ ಆಸೆ. ಯಾಕುತ್ತಾ? ಪ್ರಜಾಪ್ರಭುತ್ವದಲ್ಲಿ ಒಬ್ಬ ರಾಜಕಾರಣಿಯನ್ನ ಪ್ರಶ್ನಿಸುವ ಹಕ್ಕು ಜನರಿಗಿರುತ್ತೆ. ಆದ್ರೆ ಅದೇ ರಾಜಕಾರಣಿ ದೇವರಾಗಿ ಬದಲಾದ್ರೆ ಆತನ ಮಾತುಗಳು ವೇದ ವಾಕ್ಯವಾಗುತ್ತೆ. ಪ್ರಶ್ನಿಸಬೇಕಾದ ಜನರೇ ಅಂಧಭಕ್ತರಾಗಿ ಬದಲಾಗ್ತಾರೆ. ಕಾಳು ತೊಳೆಯುವವರು, ಕೈ ಮುಗಿಯುವವರು, ಆತ ಏನೇ ತಪ್ಪು ಮಾಡಿದ್ರೂ ಕಣ್ಣು ಮುಚ್ಚಿ ಸಮರ್ಥಿಸಿಕೊಳ್ಳುವ ಒಂದು ಸೈನ್ಯವೇ ನಿರ್ಮಾಣವಾಗುತ್ತೆ. ರಾಜಕಾರಣಿಯೊಬ್ಬ ದೈವತ್ವಕ್ಕೆ ಏರಿದಾಗ ಆತನನ್ನ ಪ್ರಶ್ನಿಸುವವರನ್ನೇ ಸಮಾಜದ ದ್ರೋಹಿಗಳಂತೆ ನೋಡೋದಕ್ಕೆ ಶುರುವಾಗುತ್ತೆ. ಇವತ್ತು ದೇಶದಲ್ಲಿ ನಡೀತಾ ಇರೋದು ಇದೆ. ದೇಶದ ಪ್ರಜೆಗಳು ಮತ್ತು ನಾಯಕರು ಆಲೋಚಿಸಬೇಕಾದ ಗಂಭೀರ ವಿಷಯ ಇದು. ಒಂದು ದೃಶ್ಯ ನೋಡಿ. ಇದು ಯಾವುದೋ ಒಂದು ಹಳ್ಳಿಯಲ್ಲೋ ಅಥವಾ ಮೂಲೆಯಲ್ಲೋ ನಡೆದ ಘಟನೆಯಲ್ಲ. ನಮ್ಮ ದೇಶದ ರಾಜಧಾನಿ ನವದೆಹಲಿಯ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆದ ಘಟನೆ. ಬಿಹಾರದ ಟ್ರಾನ್ಸ್ಜೆಂಡರ್ ಕಲ್ಯಾಣ ಮಂಡಳಿಯ ಉಪಾಧ್ಯಕ್ಷ ಡಾಕ್ಟರ್ ರಾಜನ್ ಸಿಂಗ್ ಎಂಬುವರು ಆಯೋಜಿಸಿದ ಕಾರ್ಯಕ್ರಮ ಇದು. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭಗವಾನ್ ಶ್ರೀರಾಮನಂತೆ ಧನಸ್ಸು ಹಿಡಿದ ರೂಪದಲ್ಲಿ ಬಿಂಬಿಸಲಾಯಿತು. ಹನುಮಾನ್ ಚಾಲಿಸಾ ಪಠಣ ಮಾಡಲಾಯಿತು. ಕಟೌಟ್ಗೆ ಆರತಿ ಎತ್ತಲಾಯಿತು. ಅಷ್ಟೇ ಅಲ್ಲ, ಬಿಹಾರದಲ್ಲಿ ಪ್ರಧಾನಿ ಅವರಿಗಾಗಿ 112 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಎಕರೆ ಜಾಗದಲ್ಲಿ ಭವ್ಯ ದೇವಾಲಯ ನಿರ್ಮಿಸುವುದಾಗಿಯೂ ಘೋಷಿಸಲಾಯಿತು. ದೇಶದ ರಾಜಧಾನಿಯಲ್ಲಿ ವಿದೇಶಿ ರಾಯಭಾರಿ ಕಚೇರಿಗಳಿರುವ ಜಾಗದಲ್ಲಿ ಒಬ್ಬ ಜನಪ್ರತಿನಿಧಿಯನ್ನ ದೇವರಂತೆ ಪೂಜಿಸುವ ನಾಟಕ ನಡೆದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರ್ತದೆಯೇ? ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವೇ? ಖಂಡಿತ ಇಲ್ಲ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರ ಜನ್ಮದಿನವನ್ನ ಆಚರಿಸಿದ ರೀತಿ ನೋಡಿ. ರಾಹುಲ್ ಗಾಂಧಿ ಅವರನ್ನ ಪರಶುರಾಮನಂತೆ ಬಿಂಬಿಸಿ ಒಂದು ಕೈಯಲ್ಲಿ ಕೊಡಲಿ, ಇನ್ನೊಂದು ಕೈಯಲ್ಲಿ ಭಾರತದ ಸಂವಿಧಾನ ನೀಡಲಾಯಿತು. ಗಂಗಾ ನದಿಯ ಮಧ್ಯಭಾಗದಲ್ಲಿ ವೇದ ಮಂತ್ರ ಘೋಷಣೆಗಳೊಂದಿಗೆ ಆ ಪೋಸ್ಟರ್ಗೆ ಹಾಲಿನ ಅಭಿಷೇಕ ಮಾಡಲಾಯಿತು. ಪರಶುರಾಮ ಅಧರ್ಮವನ್ನ ನಾಶ ಮಾಡಿದಂತೆ ರಾಹುಲ್ ಗಾಂಧಿ ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಡ್ತಿದ್ದಾರೆ ಅಂತ ಕಾರ್ಯಕರ್ತರು ಸಮರ್ಥಿಸಿಕೊಂಡ್ರು. ಪಕ್ಷ ಯಾವುದೇ ಇರಲಿ, ಆಡಳಿತ ಪಕ್ಷ ಯಾವುದೇ ಇರಲಿ ಅಥವಾ ವಿಪಕ್ಷವಿರಲಿ, ನಾಯಕರನ್ನ ದೇವರ ಮಟ್ಟಕ್ಕೆ ಏರಿಸುವುದು ಈ ಅಂಧಾಭಿಮಾನ ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ಧಕ್ಕೆ ತರ್ತದೆ. ಒಬ್ಬ ವಿವೇಚನೆಯುಳ್ಳ ರಾಜಕಾರಣಿ ಏನ್ ಮಾಡಬೇಕು? ತನ್ನ ಸುತ್ತಲೂ ಇರೋ ಅಂಧಭಕ್ತರ ಹುಚ್ಚಾಟಕ್ಕೆ ತಡೆ ಹಾಕಬೇಕು. ವಿಮರ್ಶಕರ ಧ್ವನಿಗೆ ಕಿವಿ ಆಗಬೇಕು. ಆದ್ರೆ ಪ್ರಧಾನಿ ಮೋದಿ ತಮಗೆ ಸ್ವತಃ ತಾವೇ ನಾನು ಬಯಾಲಜಿಕಲ್ ಅಲ್ಲ, ಪರಮಾತ್ಮನೇ ನನ್ನನ್ನ ಯಾವುದೋ ಕೆಲಸಕ್ಕೆ ಕಳುಹಿಸಿದ್ದಾನೆ ಎಂಬಂತೆ ಹೇಳಿಕೆಗಳನ್ನ ನೀಡಿದಾಗ ಬೆಂಬಲಿಗರು ಅವರಿಗೆ ಮಂದಿರ ಕಟ್ಟೋದು, ಚಾಲಿಸಾ ಪಠಿಸೋದು ಸಹಜ ಅಂತ ಭಾವಿಸ್ತಾರೆ. ರಾಹುಲ್ ಗಾಂಧಿ ತಮ್ಮ ಜನ್ಮದಿನದ ಹೆಸರಿನಲ್ಲಿ ನಡೆದ ಈ ದೈವೀಕರಣವನ್ನ ತಕ್ಷಣವೇ ಖಂಡಿಸಬೇಕಿತ್ತು. ಇನ್ನು ಪ್ರಧಾನಿಯವರ ಮೇಲೆ ಮತ್ತಷ್ಟು ದೊಡ್ಡ ಹೊಣೆಗಾರಿಕೆ ಇದೆ. ಅವರು 140 ಕೋಟಿ ಭಾರತೀಯರ ಪ್ರತಿನಿಧಿ. ದೇಶದ ರಾಜಧಾನಿಯಲ್ಲಿ ತಮ್ಮ ಹೆಸರಿನಲ್ಲಿ ನಡೆದ ಇಂತಹ ಪೂಜಾ ಕಾರ್ಯಕ್ರಮಗಳನ್ನ ಅವರು ಬಹಿರಂಗವಾಗಿ ಖಂಡಿಸಬೇಕಿತ್ತು. ಬಂಧುಗಳೇ, ರಾಜಕಾರಣಿಗಳು ಮನುಷ್ಯರಾಗಿ ಜನಪ್ರತಿನಿಧಿಗಳಾಗಿ ಇದ್ದಾಗ ಮಾತ್ರ ಅವರನ್ನ ಪ್ರಶ್ನಿಸೋದಕ್ಕೆ ನಮಗೆ ಅಧಿಕಾರ ಇರ್ತದೆ. ಯಾವಾಗ ನಾವು ಅವರನ್ನ ದೇವರನ್ನಾಗಿ ಮಾಡ್ತೀವಿಯೋ ಅವಾಗ ನಮ್ಮ ಪ್ರಶ್ನಿಸುವ ಹಕ್ಕನ್ನ ನಾವೇ ಕಳ್ಕೊಳ್ತೇವೆ. ರಾಜಕಾರಣಿಗಳನ್ನ ಪೂಜಿಸೋದನ್ನ ಬಿಟ್ಟು ಅವರ ಕೆಲಸಗಳನ್ನ ವಿಮರ್ಶಿಸೋದಕ್ಕೆ ಶುರು ಮಾಡಿದಾಗ ಮಾತ್ರ ದೇಶ ಉದ್ಧಾರವಾಗೋದಕ್ಕೆ ಸಾಧ್ಯ. ನಮಸ್ಕಾರ.